ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಇವತ್ತು ಕೆಲಸದಲ್ಲಿ ಸ್ವಲ್ಪ ಇರಿಟೇಷನ್ ಕೂಡ ಇತ್ತು, ಸ್ವಲ್ಪ ಪ್ರೆಷರ್ ಕೂಡ ಇತ್ತು. ಸೊ ಆದ್ರೂ ಈ ಜಾಬ್ ಅಪ್ಡೇಟ್ ಕೊಡಲೇಬೇಕು, ಯಾಕೆಂದರೆ ನಾಳೆನೇ ಇಂಟರ್ವ್ಯೂ ಇರೋದು. ಸೊ ಈ ಜಾಬ್ ಅಪ್ಡೇಟ್ ಕೊಡಲೇಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ 2 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಬಂದ್ಬಿಟ್ಟು ಟೆಲಿ ಪರ್ಫಾರ್ಮೆನ್ಸ್ದು, ಇನ್ನೊಂದು ಬಂದ್ಬಿಟ್ಟು ಇಂಡಿಗೋ ಅಂದರೆ ಏರ್ಲೈನ್ ಕಂಪ್ನಿ ಅವ್ರದ್ದು. ಸೊ ಒಬ್ರು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಯಾರು ಮಾಡ್ತಿದ್ದಾರೆ, ಇನ್ನೊಂದು ಕಂಪ್ನಿ ಬಂದುಬಿಟ್ಟು ಆಫೀಸ್ಗೆ, ಅದು ಫೇಸ್ ಟು ಫೇಸ್ ಇಂಟರ್ವ್ಯೂ ವಾಕಿನ್ ಇದೆ. ಸೊ ಎಲ್ರೂ ವೀಡಿಯೋನ ಕೊನೆವರೆಗೂ ನೋಡಿ, ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಏನೇನು ರಿಕ್ವೈರ್ಮೆಂಟು ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಟೆಲಿ ಪರ್ಫಾರ್ಮೆನ್ಸ್ ಅಂತ. ಇವರು ಯಾವುದೋ ಟೆಲಿ ಪರ್ಫಾರ್ಮೆನ್ಸ್ ಇಸ್ ಸೈನಿಂಗ್ ಫಾರ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ರೋಲ್, ವರ್ಕ್ ಫ್ರಮ್ ಹೋಮ್, ಫ್ರೆಶರ್ಸ್ ಅಪ್ಲೈ ಅಂತ ಇದೆ. ಸೊ ಯಾವ ರೋಲ್ಗೆ ಅಂತ ನೋಡೋಣ. ಇದು ವರ್ಕ್ ಫ್ರಮ್ ಹೋಮು. ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಫಾರ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ರೋಲ್, ಪಂಜಾಬಿ, ನೇಪಾಳಿ, ತಮಿಳು, ಫ್ರೆಂಚು, ಇಂಗ್ಲೀಷು ಇವ್ರು ಬರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಏನಂದರೆ ಟೆಲಿ ಪರ್ಫಾರ್ಮೆನ್ಸ್ ಇಸ್ ಸೀಕಿಂಗ್ ಹೈಲಿ ಸ್ಕಿಲ್ಡ್ ಆ್ಯಂಡ್ ಮೋಟಿವೇಟೆಡ್ ಇಂಡಿವಿಜುವಲ್ ಟು ಜಾಯಿನ್ ಇಟ್ಸ್ ಟೀಮ್ ಆಸ್ ಎ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್. ಅಂದರೆ ಇವಾಗ ಪಂಜಾಬಿಲಿ ಮಾತಾಡಿರ್ತಾರೆ ಅಂದರೆ ನಾವು ಅವ್ರಿಗೆ ಇಂಗ್ಲೀಷಲ್ಲಿ, ಈಗ ಇಂಗ್ಲೀಷಲ್ಲಿ ಇರುತ್ತೆ, ನಾವು ಅವ್ರಿಗೆ ಪಂಜಾಬಿ ಅಥವಾ ತಮಿಳು, ಕನ್ನಡ ಯಾವುದು ಅಂದರೆ ಯಾವ ಕ್ಲೈಂಟ್ ಇರ್ತಾರೆ, ಯಾವ ಸ್ಟೇಟವರು, ಆ ಸ್ಟೇಟವ್ರಿಗೆ ನಾವು ಲ್ಯಾಂಗ್ವೇಜ್ನ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಸೊ ಅಂಥವ್ರನ್ನ ನೋಡ್ತಿದ್ದಾರೆ ಇಲ್ಲಿ. ದ ರೋಲ್ ರಿಕ್ವೈರ್ ಪ್ರೊವೈಡಿಂಗ್ ಅಕ್ಯುರೇಟ್ ಆ್ಯಂಡ್ ಇಂಪೆರಿಟಿಯಲ್ ಇಂಟರ್ಪ್ರಿಟೇಷನ್ ಸರ್ವಿಸ್ ಟು ಫೆಸಿಲೇಟ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಬಿಟ್ವೀನ್ ಸ್ಪೀಕರ್ ಆಫ್ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅಂದರೆ ಬೇರೆ ಬೇರೆ ಕಂಟ್ರಿಲಿ ಈಗ ಕ್ಲೈಂಟು US ಅಲ್ಲಿ ಇರ್ತಾರೆ, ಸೊ ಅವ್ರಿಗೆ ಕನ್ನಡ ಬರ್ತಿರಲ್ಲ, ಅವ್ರು ಇಂಗ್ಲೀಷಲ್ಲಿ ಹೇಳಿದ ನಾವು ಇಲ್ಲಿ ಕನ್ನಡದಲ್ಲಿ ಹೇಳಬೇಕು. ನಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದರಲ್ಲಿ ಫಿಲ್ ಮಾಡಬೇಕಾದ್ರೆ ನಿಮ್ದು ಯಾವ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಇದೆ ಅದಕ್ಕೆ ಹಾಕೋಬಹುದು. ಇನ್ನು ಕೆಳಗಡೆ ನೋಡೋದಾದರೆ ಕಂಪ್ನಿ ಟೆಲಿ ಪರ್ಫಾರ್ಮೆನ್ಸ್ ಇದೆ, ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಇರೋದು, ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಆಪರೇಷನ್ ಡೊಮೈನಲ್ಲಿ ಬರುತ್ತೆ. ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್. ಸಿಸ್ಟಮ್ ವಿಲ್ ಬಿ ಪ್ರೊವೈಡೆಡ್ ಬೈ ದ ಕಂಪ್ನಿ. ಅಂದರೆ ಲ್ಯಾಪ್ಟಾಪ್ ಎಲ್ಲ ಕಂಪ್ನಿನೇ ಕೊಡುತ್ತೆ, ಸೊ ನಾವೇನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಲ್ಯಾಂಗ್ವೇಜು ಪಂಜಾಬಿ, ತಮಿಳು ಮತ್ತು ಇಂಗ್ಲೀಷು, ಕನ್ನಡ, ಅಂದರೆ ರೀಜನಲ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಯಾವ್ದು ಗೊತ್ತೋ ಅದನ್ನ ಹಾಕೋಬೋದು ಇಂಗ್ಲೀಷ್ ಜೊತೆ ನೀವು. ಇನ್ನು ಸ್ಯಾಲ್ರಿ ನೋಡೋದಾದರೆ ರೀಜನಲ್ ಲ್ಯಾಂಗ್ವೇಜು ಪಂಜಾಬಿ, ನೇಪಾಳ್, ತಮಿಳು ಅವ್ರಿಗೆ 5 lakh ಅಂತ ಇರುತ್ತೆ. ಫ್ರೆಂಚ್ ಲ್ಯಾಂಗ್ವೇಜ್ ಅಂದರೆ ಗೊತ್ತಿದೆ 10 lakhವರೆಗೂ ಸ್ಯಾಲ್ರಿ ಇದೆ. ಆಲ್ಮೋಸ್ಟ್ 80,000 ಪರ್ ಮಂತ್ ಆಗುತ್ತೆ. ಸೊ ರೊಟೇಷ್ನಲ್ ಶಿಫ್ಟು ಅಂದರೆ ವೀಕೆಂಡಲ್ಲೆಲ್ಲ ವರ್ಕ್ ಮಾಡಬೇಕು. ನೈಟ್ ಶಿಫ್ಟ್ ಇರುತ್ತೆ, 5 days ವೀಕ್ ಇರುತ್ತೆ, 2 days ಆಫ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಫ್ರೆಂಚ್ ಲ್ಯಾಂಗ್ವೇಜ್ ಅಪ್ಲಿಕೆಂಟ್ ದ ಫಾಲೋಯಿಂಗ್ ಕ್ವಾಲಿಫಿಕೇಷನ್ ಆರ್ ಮ್ಯಾಂಡೇಟರಿ. ಮಿನಿಮಮ್ B2 ಸರ್ಟಿಫಿಕೇಷನ್ ಇನ್ ಫ್ರೆಂಚ್ ಲ್ಯಾಂಗ್ವೇಜ್ ಅಂತೆ, ಮತ್ತು ಅಂಡರ್ ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ನೀವು ಹಾಕಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಲ್ ಆಸ್ ಎ ಅಕ್ಯುರೇಟ್ ಇಂಟರ್ಪ್ರಿಟರ್ ಅಂತ ಅಂದರೆ ಏನು ವರ್ಕ್ ಮಾಡ್ತೀವಿ ಡೇ ಟು ಡೇ ಇದರಲ್ಲಿ ಅಂದರೆ ಅಕ್ಯುರೇಟ್ ಇಂಟರ್ಪ್ರಿಟೇಷನ್, ಲಿಸನ್ ಕೇರ್ಫುಲಿ ಟು ಕಾನ್ವರ್ಸೇಷನ್ ಆ್ಯಂಡ್ ಇಂಟರ್ಪ್ರಿಟ್ ಕಮ್ಯುನಿಕೇಟ್ ಪ್ರಿಸೈಸ್ಲಿ ಬಿಟ್ವೀನ್ ಇಂಡಿವಿಜುವಲ್ ಸ್ಪೀಕಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಟು ಸೆಕೆಂಡ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್. ಅಂದರೆ ಈಗ ಇಂಟರ್ನ್ಯಾಷನಲ್ ಕ್ಲೈಂಟ್ ಇರ್ತಾರೆ, ಲೋಕಲ್ ಕ್ಲೈಂಟ್ ಇರ್ತಾರೆ, ಸೊ ಅವ್ರು ಇಂಗ್ಲೀಷಿಂದ ನಾವು ಸೆಕೆಂಡ್ ಲ್ಯಾಂಗ್ವೇಜಾಗೂ ಕನ್ವರ್ಟ್ ಮಾಡಬೇಕು. ಸೆಕೆಂಡ್ ಲ್ಯಾಂಗ್ವೇಜ್ ಇದು ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷು ಮೇನ್ ಬರಲೇಬೇಕು. ಸೊ ಸೆಕೆಂಡ್ ಲ್ಯಾಂಗ್ವೇಜು ನಮ್ಮದು ರೀಜನಲ್ಲಿ ಯಾವುದಿರುತ್ತೆ ಆ ಲ್ಯಾಂಗ್ವೇಜಲ್ಲಿ ನಾವು ಇಂಟರ್ಪ್ರಿಟೇಷನ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಮತ್ತು ಅದರೆನ್ಸ್ ಟು ಪ್ರೊಸೀಜರ್, ಫಾಲೋ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎಕ್ಸ್ಟಾಬ್ಲಿಷ್ ಫಾರ್ ದ ಪ್ರೊಸೆಸ್ ಆ್ಯಂಡ್ ಆರ್ಗನೈಜೇಷನ್. ಅಂದರೆ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಇದೇ ಥರ ಮಾತಾಡಬೇಕು ಅಂತ ಅದೇ ಥರ ಮಾತಾಡಬೇಕಾಗಿರುತ್ತೆ. ಮತ್ತು ಆ್ಯಕ್ಟಿವ್ ಲಿಸ್ನಿಂಗ್ ಅಂದರೆ ಲಿಸ್ನಿಂಗ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಮತ್ತು ಮೇಂಟೈನ್ ನ್ಯೂಟ್ರಲ್ ಆ್ಯಂಡ್ ಇಂಪರಿಟಲ್ಸ್ ಸ್ನ್ಯಾಟ್ನೆಸ್ ವೈಲ್ ಇಂಟರ್ಪ್ರಿಟಿಂಗ್ ಟು ಎನ್ಶ್ಯೂರ್ ಕ್ಲಿಯರ್ ಆ್ಯಂಡ್ ಅನ್ಬಯಸ್ಡ್ ಕಮ್ಯುನಿಕೇಷನ್. ಅಂದರೆ ಅವ್ರು ಏನು ಹೇಳಿರ್ತಾರೆ ಕ್ಲಿಯರಾಗಿ ಹೇಳಬೇಕು. ಅಂದರೆ ಅವರೇ ಒಂದೇನೋ ಹೇಳಿರ್ತಾರೆ, ನಾವಿಲ್ಲಿ ಬಂದು ಕಮ್ಯುನಿಕೇಟ್ ಮಾಡೋದಲ್ಲ, ಅವ್ರು ಏನು ಎಕ್ಸಾಕ್ಟ್ಲಿ ಹೇಳಿರ್ತಾರೆ ಅದನ್ನ ನಾವು ಲ್ಯಾಂಗ್ವೇಜ್ ಕನ್ವರ್ಷನ್ ಮಾಡೋದಷ್ಟೇ. ಅಂದರೆ ಗೂಗಲ್ ಮಾಡೋ ಥರ ನಾವೇನೋ ಕನ್ನಡ ಕೊಟ್ಟರೆ ಇಂಗ್ಲೀಷಲ್ಲಿ ಸೇಮ್ ಅದೇ ಥರ ನಾವಿಲ್ಲಿ ವರ್ಕ್ ಮಾಡಬೇಕು. ಮತ್ತು ಅಪ್ಹೋಲ್ಡ್ ಹೈ ಸ್ಟ್ಯಾಂಡರ್ಡ್ ಆಫ್ ಪ್ರೊಫೆಷನಲಿಸಮ್ ಆ್ಯಂಡ್ ಕಾನ್ಫಿಡೆಂಟಲ್ ಇನ್ ಹ್ಯಾಂಡ್ಲಿಂಗ್ ಸೆನ್ಸಿಟಿವ್ ಆರ್ ಪ್ರೈವೇಟ್ ಇನ್ಫಾರ್ಮೇಷನ್. ಅಂದರೆ ಯಾವುದೇ ಪ್ರೈವೇಟ್, ಈಗ ಕಸ್ಟಮರ್ಸ್ ಎಲ್ಲ ಕಾಲ್ ಮಾಡ್ತಿರ್ತಾರೆ, ಅವ್ರದ್ದು ಪ್ರೈವೇಟ್ ಇನ್ಫಾರ್ಮೇಷನ್ನ ನಾವು ಎಲ್ಗೂ ಕೊಡಬಾರ್ದು ಅಂತಂದರೆ ಯಾರಿಗೂ ಕೊಡಬಾರ್ದು, ಅದನ್ನ ಕಾನ್ಫಿಡೆಂಟಾಗಿ ಇಟ್ಕೋಬೇಕು ಅಂತ ಹೇಳಿವ್ರೆ.
ಮತ್ತು ಇನ್ನೇನು ಡಿಸೈಡ್ ಕ್ಯಾಂಡಿಡೇಟ್ ಪ್ರೊಫೈಲ್ ಎಜುಕೇಷನ್ ಏನು ಬೇಕು ಅಂದರೆ ಮಿನಿಮಮ್ 12th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿರಬೇಕು. ಡಿಪ್ಲೊಮೊ ಗ್ರ್ಯಾಜುಯೇಟ್ಸ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ ಅಂತ ಹೇಳಿದ್ದಾರೆ. ಮತ್ತು ಏಜ್ ಲಿಮಿಟ್ 90 to 45 ಇಯರ್ಸು, ಮ್ಯಾಕ್ಸಿಮಮ್ 45 ಇಯರ್ಸು. 1900 ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಮತ್ತು ರಿಕ್ವೈರ್ಡ್ ಸ್ಕಿಲ್ ಸೆಟ್ ಅಂತ ಅಂದರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂದರೆ ಬೈ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಇಂಗ್ಲೀಷಿಂದ ಬೇರೆ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬೈ ಲ್ಯಾಂಗ್ವೇಜಲ್ಲಿ ಅಂದರೆ ಸೌತ್ ಇಂಡಿಯನ್ ಜೊತೆ ಇಂಗ್ಲೀಷ್ ಗೊತ್ತಿರಬೇಕು ಅಂತ ಹೇಳ್ತವ್ರೆ. ಇನ್ನು ಕಮ್ಯುನಿಕೇಷನ್ ಸ್ಕಿಲ್ಸ್ ಆದರೆ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು, ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತವ್ರೆ. ಲಿಸ್ನಿಂಗ್ ಸ್ಕಿಲ್ಸ್ ಅಂದರೆ ಅವ್ರು ಹೇಳೋದು ಕೇಳಿಸ್ಕೊಂಡಿರ್ತಾನೆ ಕ್ಲೀನಾಗಿ ನಾವು ಬೇರೆ ಇಂಟ್ರಪ್ಟ್ ಮಾಡೋಕ್ಕೆ ಬರೋದು, ಅಂದರೆ ಏನು ಹೇಳಿದ್ದಾರೆ ಅಂತ ಹೇಳೋಕ್ಕೆ ಬರೋದು. ಸೊ ಲಿಸ್ನಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ಫ್ಲೆಕ್ಸಿಬಿಲಿಟಿ ಇರಬೇಕು, ಅಂದರೆ ಯಾವ ಶಿಫ್ಟಲ್ಲಾದ್ರೂ ವರ್ಕ್ ಮಾಡ್ತೀನಿ ಆ ಥರ ಇರಬೇಕು. ಮತ್ತು ಎನರ್ಜೆಟಿಕ್ ಅಪ್ರೋಚ್, ಪಾಸಿಟಿವ್ ಎನರ್ಜಿ ಆ್ಯಂಡ್ ಪ್ರೊಡಕ್ಟಿವ್, ಅಂದರೆ ಏನೇ ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನೋ ಆ ಥರ ಇರಬೇಕು. ಸೊ ನಾವು ಇವಾಗ ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ ನೋಡ್ಕೊಂಬರೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ನೋಡಿ, ಟೆಲಿ ಪರ್ಫಾರ್ಮೆನ್ಸು, ಹೈರಿಂಗ್ ಫಾರ್ ರಿಮೋಟ್ ಲೊಕೇಶನ್. ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ನಾವು ಇಮೇಲ್ ಅಡ್ರೆಸ್ಸು ಮತ್ತು ಇಲ್ಲಿ ನಾವು ಫುಲ್ ನೇಮ್ ಕೊಡಬೇಕು, ನಮ್ಮದು ಇಮೇಲ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು ಮತ್ತು ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು. ಅಂದರೆ ಸೇಮೇ ಇದ್ದರೆ ಸೇಮೇ ಕೊಡಿ, ಇಲ್ಲ ಡಿಫ್ರೆಂಟ್ ಇದ್ದರೆ ಡಿಫ್ರೆಂಟ್, ಅಂದರೆ ಆ್ಯಕ್ಟಿವ್ ಆಗಿರಬೇಕು ಎರಡೂ ಅಷ್ಟೇ. ಮತ್ತು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಕೇಳ್ತಿದ್ದಾರೆ, 10th 12th ಡಿಗ್ರಿನ ಅಂತ. ಮತ್ತು ಇಲ್ಲಿ ನಮ್ಮದು ಕರೆಂಟ್ ಸ್ಟೇಟ್ ಯಾವುದು ಅಂತ ಕೇಳ್ತಿದ್ದಾರೆ, ನಮ್ಮದು ಕರೆಂಟ್ ಸ್ಟೇಟ್ ಹಾಕೋಬೇಕು. ಮತ್ತು ಕರೆಂಟ್ ಸಿಟಿ, ನೀವು ಯಾವ ಸಿಟಿಲಿ ಇದ್ದೀರಾ, ಮತ್ತು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಫ್ರೆಷರ್ಸ್ ಆಗಿದ್ರೆ ಫ್ರೆಷರ್ಸ್ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗಡೆ ನೋಡೋದಾದರೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಯು ಕ್ಯಾನ್ ರೀಡ್ ಆ್ಯಂಡ್ ಸ್ಪೀಕ್ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಅದು ಪ್ರೈಮರಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರಲೇಬೇಕು. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ಅದು ಹಾಕ್ಕೊಳ್ಳಿ. ಸೊ ಕನ್ನಡ, ತೆಲುಗು, ಒಂದು 3 ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಡೂ ಹ್ಯಾವ್ ಎ ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಕಂಪ್ಯೂಟರ್ ಫಾರ್ ವರ್ಕ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕೊಳ್ಳಿ, ಯಾಕೆಂದರೆ ಅವರೇ ಕೊಡ್ತಾರೆ ಬಟ್ ಸುಮ್ಮನೆ ಕೇಳ್ತಿದ್ದಾರೆ ಇಲ್ಲಿ. ಮತ್ತು ಡೂ ಹ್ಯಾವ್ ಇಂಟರ್ನೆಟ್ ವೈಫೈ ವರ್ಕ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕೊಳ್ಳಿ, ಯಾಕೆಂದರೆ ವೈಫೈ ಅಮೌಂಟೆಲ್ಲ ಅವರೇ ರಿಯಂಬರ್ಸ್ ಮಾಡಿಕೊಡ್ತಾರೆ ನಮಗೆ. ಮತ್ತು ಇಲ್ಲಿ ನೋಟಿಸ್ ಪೀರಿಯಡ್ ಕೇಳ್ತಿದ್ದಾರೆ, ಫ್ರೆಷರ್ಸ್ ಆಗಿದ್ರೆ ಇಮಿಡಿಯೇಟ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಅಪ್ಲೋಡ್ ಯುವರ್ ಲೇಟೆಸ್ಟ್ ರೆಸ್ಯೂಮೆ, ಅಲ್ಲಿ ನಮ್ಮದು ಆ್ಯಡ್ ಬ್ರೌಸ್ ಮಾಡಿಬಿಟ್ಟು ನಮ್ಮ ರೆಸ್ಯೂಮಿನ ಅಪ್ಡೇಟ್ ಮಾಡಬೇಕು. ಸೊ ಅಪ್ಡೇಟ್ ಮಾಡಾದಮೇಲೆ ಈ ಥರ ಬರುತ್ತೆ, ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಅಂತ. ಸೊ ಮೇಲ್ ಕೂಡ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ, ಯಾಕೆಂದರೆ 10th ಪಾಸ್ ಆಗಿರೋ ಮಿನಿಮಮ್ ಏಜ್ 19 ಇದೆ. ಸೊ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಸೊ ಇವಾಗ ಇನ್ನೊಂದು ಕಂಪ್ನಿ ನೋಡೋಣ. ಅದು ಇಂಡಿಗೋ ಕಂಪ್ನಿಯವರು, ಅಂದರೆ ಏರ್ಲೈನ ಕಂಪ್ನಿಯವರು. ಅವರು ಅಂದರೆ ವರ್ಕ್ ಫ್ರಮ್ ಆಫೀಸ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅದು ಯಾವ ರೋಲ್ಗೆ ಅಂದರೆ ಆಫೀಸರ್ ಕಾರ್ಗೋ ಆಪರೇಷನ್, ಅದು ಬ್ಯಾಂಗ್ಳೂರು ಲೊಕೇಶನ್ ಅವ್ರಿಗೆ ಹೈಯರ್ ಮಾಡ್ತಿರೋದು. ಸೊ ಇವ್ರದ್ದು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ವಾಕ್ ಇನ್ ಡ್ರೈವ್, ಅಂದರೆ ನಾಳೆ 17 ಜಾನ್ ಬ್ಯಾಂಗ್ಳೂರಲ್ಲಿ ವಾಕ್ ಇನ್ ಇದೆ. ಸೊ ಜಾಬ್ ಲೊಕೇಶನ್ ಬೆಂಗಳೂರು, ಕರ್ನಾಟಕ. ಕಂಪ್ನಿ ಇಂಟರ್ ಗ್ಲೋಬ್ ಆವಿಯೇಷನ್ ಲಿಮಿಟೆಡ್, ಆ ಕಂಪ್ನಿ ಇವರು ಇಂಡಿಗೋದವ್ರು ಹೈಯರ್ ಮಾಡ್ತಿರೋದು. ಮತ್ತು ವಿ ಆರ್ ಹೈರಿಂಗ್ ಫಾರ್ ಆಫೀಸರ್ ಎಕ್ಸಿಕ್ಯೂಟಿವ್ ಕಾರ್ಗೋ ಆಫೀಸರ್ ಅಟ್ ಬ್ಯಾಂಗ್ಳೂರ್ ಇಂಡಿಗೋ, ಅಂದರೆ ಬ್ಯಾಂಗ್ಳೂರ್ ಇಂಡಿಗೋದವ್ರಿಗೆ ಕಾರ್ಗೋ ಆಫೀಸರಾಗಿ ಹೈಯರ್ ಮಾಡ್ತಿದ್ದಾರೆ ಅಂತೆ. ಮತ್ತು ವಿ ವುಡ್ ಲೈಕ್ ಟು ಇನ್ವೈಟ್ ಯು ಫಾರ್ ಫೇಸ್ ಟು ಫೇಸ್ ರೌಂಡ್ ಆಫ್ ಇಂಟರ್ವ್ಯೂ ಆನ್ 17th January 2025, ಅಂದರೆ ಟುಮಾರೋ ವಾಕಿನ್ ಇದೆ. ಸೊ ಹೋಗಿ ಅಟೆಂಡ್ ಮಾಡಿ. ವೆನ್ಯೂ ಡೀಟೇಲ್ಸ್ ನೋಡೋದಾದರೆ ಪ್ಲೀಸ್ ಫೈಂಡ್ ದ ಟೈಮಿಂಗ್ ಆ್ಯಂಡ್ ವೆನ್ಯೂ ಡೀಟೇಲ್ಸ್ ಅಂದರೆ 17 January 2025 ಫ್ರೈಡೇ. ರಿಪೋರ್ಟಿಂಗ್ ಟೈಮು 8 ಗಂಟೆ AM ಇಂದ 9 ಗಂಟೆ 9:30 ಅಷ್ಟರಲ್ಲಿ ಹೋಗಬೇಕು. 8:30 9:30 ರಿಪೋರ್ಟಿಂಗ್ ಆಗೋದು. ವೆನ್ಯೂ ಬಂದ್ಬಿಟ್ಟು ಡಿ ಕ್ಯೂಬ್ ಸ್ಪೋರ್ಟ್ಸ್ ಕ್ಲಬ್ LLP 17, 18 and 19 700 ಬಂಗ್ಳೂರ್ ಮೇನ್ ರೋಡ್, ಯಲಹಂಕ ದಲ್ಲಿರೋದು. ಸೊ ಅಲ್ಲಿ ಹೋಗಿ ಅಟೈರ್ ವೆಲ್ ಗ್ರೂಮ್ಡ್ ಮಸ್ಟ್ ಬೀನ್ ಫಾರ್ಮಲ್, ಇದು ಅಂದರೆ ಸಖತ್ತಾಗಿ ಫಾರ್ಮಲಾಗಿ ಹೋಗ್ಬೇಕು, ಅಂದರೆ ಹೆಂಗೆ ಬೇಕಂಗೆ ಹೋಗೋಕ್ಕಾಗಲ್ಲ. ಸೊ ವೆನ್ಯೂ ಇನ್ನೊಂದ್ಸಲ ಹೇಳ್ತೀನಿ, ಡಿ ಕ್ಯೂಬ್ ಸ್ಪೋರ್ಟ್ಸ್ ಕ್ಲಬ್ LLP 17, 18 and 19 700 ಬಾಂಗ್ಳೂರ್ ಮೇನ್ ರೋಡ್, ಯಲಹಂಕ ಇಲ್ಲಿರೋದು. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಗ್ರಾಜ್ಯುಯೇಟ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಆಸ್ ಡಿಟರ್ಮೈನ್ಡ್ ಬೈ ಇಂಡಿಗೋ, ಅಂದರೆ ಚೆನ್ನಾಗಿರೋ ಒಂದು ಯೂನಿವರ್ಸಿಟಿಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಇಫ್ ಅಟ್ ಎನಿ ಸ್ಟೇಜ್ ಪ್ರಿಯರ್ ಟು ಅವರ್ ಡ್ಯೂರಿಂಗ್ ದ ಎಂಪ್ಲಾಯ್ಮೆಂಟ್ ಆಫ್ ಕ್ಯಾಂಡಿಡೇಟ್, if it is found that requisite qualification is not completed from the recognized university as determined by the Indigo, such candidate offer
ಫಾರ್ ದ ಎಂಪ್ಲಾಯ್ಮೆಂಟ್ ಆರ್ ಎಂಪ್ಲಾಯ್ಮೆಂಟ್ ಈಸ್ ಲೇಯಬಲ್ ಟು ವಿತ್ಡ್ರಾ ಟರ್ಮಿನೇಟೆಡ್. ಅಂದರೆ ಈಗ ನಾವೇನು ಸುಳ್ಳು ಹೇಳ್ಬಿಟ್ಟು ನಾವು ಗ್ರ್ಯಾಜುಯೇಷನ್ ಆಗಿದೆ ಅಂತ ಹೋಗ್ಬಿಟ್ಟು ಅವ್ರಿಗೇನಾರ ಗೊತ್ತಾದರೆ, ಜಾಬಿಗೆ ಜಾಯ್ನ್ ಆದಮೇಲೂ ಗೊತ್ತಾದರೆ ವಿತೌಟ್ ಇನ್ಫಾರ್ಮ್ ಮಾಡಿದ್ರೆ ಟರ್ಮಿನೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಡಿಸೈಡ್ ಸ್ಕಿಲ್ಸ್ ಏನು ಬೇಕು ಅಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸು, ಓಪನ್ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್, ಏಬಲ್ ಟು ವರ್ಕ್ ಅಂಡರ್ ಪ್ರೆಷರು, ಇಷ್ಟೇ ಅವ್ರಿಗೆ ಸ್ಕಿಲ್ಸ್ ಬೇಕಾಗಿರೋದು. ಇದು ಕಾರ್ಗೋ ಆಪರೇಷನ್ ಎಕ್ಸ್ಪೀರಿಯನ್ಸ್ ಇಸ್ ಪ್ರಿಫರ್ ಮಾಡ್ತಾರೆ, ಮ್ಯಾಂಡೇಟರಿ ಏನಿಲ್ಲ. ಮತ್ತು ಟ್ಯಾಟೋ ಮತ್ತು ಬಾಡಿಲಿ ಆ ಥರ ಏನೂ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಇಂಟರ್ವ್ಯೂಡ್ ಕ್ಯಾಂಡಿಡೇಟ್ ಕ್ಯಾನ್ ರಿಪ್ಲೈ ಆಫ್ಟರ್ 6 months, ರೀಅಪ್ಲೈ ಅಂದರೆ ಇಂಟರ್ವ್ಯೂ ಆಗಿರೋರು ಮತ್ತು ಆಫ್ಟರ್ 6 months ಅಷ್ಟೇ ಅಪ್ಲೈ ಮಾಡೋಕ್ಕಾಗೋದು. ಅಕಸ್ಮಾತ್ ನಾವು ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಕೈಂಡ್ಲಿ ಚೆಕ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಿಫೋರ್ ಅಪಿಯರಿಂಗ್ ಫಾರ್ ದ ಇಂಟರ್ವ್ಯೂ ಅಂತ ಹೇಳೋರೆ. ಮ್ಯಾಂಡೇಟರಿ ಡಾಕ್ಯುಮೆಂಟ್ ಟು ಬಿ ಕ್ಯಾರಿಡ್, ಇನ್ ಕೇಸ್ ವಿ ಫೇಲ್ ಟು ಕ್ಯಾರಿ ದಿಸ್ ಡಾಕ್ಯುಮೆಂಟ್ ವಿ ಶಾಲ್ ನಾಟ್ ಬಿ ಇನ್ ದ ಪೊಸಿಷನ್ ಟು ಕಂಡಕ್ಟ್ ಯುವರ್ ಇಂಟರ್ವ್ಯೂ. ಸೊ ಇವೆಲ್ಲ ಮ್ಯಾಂಡೇಟರಿ ತಗೊಂಡೇ ಹೋಗಬೇಕು. CV ರೆಸ್ಯೂಮೆ ವಿತ್ ಫೋಟೋ, ಅಂದರೆ ನಿಮ್ಮ ರೆಸ್ಯೂಮೆನ ವಿತ್ ಫೋಟೋ ಮೇಲ್ಗಡೆ ಒಂದು ಫೋಟೋ ಹಾಕಿಂದು ಒಂದು ಪಾಸ್ಪೋರ್ಟ್ ಸೈಜ್ದು ಆ ಥರ ಹಾಕ್ಬಿಟ್ಟು ರೆಸ್ಯೂಮೆನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದ್ರದ್ದು ಜೆರಾಕ್ಸ್ ತೊಗೊಂಡು ಹೋಗಿ. ಮತ್ತು ಆಧಾರ್ ಕಾರ್ಡು, ಡೇಟ್ ಆಫ್ ಬರ್ತ್ ಶುಡ್ ಬಿ ಕಂಪ್ಲೀಟ್ಲಿ ಮೆನ್ಷನ್ಡ್, ಅಂದರೆ ಫುಲ್ಲು ಕಂಪ್ಲೀಟಾಗಿ ನಿಮ್ಮದು ಯಾವಾಗ ಯಾವ ಇಯರು ಮಂತು ಡೇಟ್ ಎಲ್ಲ ಕಂಪ್ಲೀಟಾಗಿ ಇರಬೇಕು. ಮತ್ತು ಪಾನ್ ಕಾರ್ಡ್ ಇರಬೇಕು ಮ್ಯಾಂಡೇಟರಿ. ಮತ್ತು ಫೋಟೋ ಕಾಪಿ ಆಫ್ 10th 12th ಗ್ರ್ಯಾಜುಯೇಷನ್ ಸರ್ಟಿಫಿಕೇಟು, ಪ್ರಾವಿಷನಲ್ ಸರ್ಟಿಫಿಕೇಟ್, ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಅಟ್ ವಿಲ್ ಬಿ ಕನ್ಸಿಡರ್. ಅಂದರೆ ಇನ್ನೂ ಪ್ರೊಫೆಷ್ನಲ್ ಸರ್ಟಿಫಿಕೇಟ್ ಬಂದಿಲ್ಲ ಅಂದರೆ ಈ ಕನ್ಸಾಲಿಡೇಟ್ ಮಾರ್ಕ್ ಶೀಟ್ಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳೋರೆ. ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅಂತ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೊಗೊಂಡೋಗ್ಬೇಕು. ಮತ್ತು ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು ನಿಮ್ಮ ಹತ್ರ. ಇಶ್ಯೂ ಡೇಟ್ ಶುಡ್ ಬಿ ಫ್ರಮ್ 2021 ಆ್ಯಂಡ್ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್. ಅಂದರೆ ಇದೆಲ್ಲ ಮ್ಯಾಂಡೇಟರಿ, ಇದು ಅಪೇರ್ ಆಗೋಕ್ಕೂ ಮುಂಚೆ. ಫಾರ್ ಎಕ್ಸಾಂಪಲ್ ರಿಸೈನ್ ಕ್ಯಾಂಡಿಡೇಟ್ ರಿಲೀವಿಂಗ್ ಲೆಟರ್, ಎಕ್ಸ್ಪೀರಿಯನ್ಸ್ ಲೆಟರ್, AP ಸರೆಂಡರ್ ಕಾಪಿ. ಅಂದರೆ ನಿಮಗೇನೋ ಪ್ರೀವಿಯಸಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಲೆಟರು ಮತ್ತು ರಿಲೀವಿಂಗ್ ಲೆಟರ್ ಎಲ್ಲ ತೊಗೊಂಡೋಗ್ಬೇಕು ಅಂತ ಹೇಳ್ತಾರೆ. ಮತ್ತು ಪ್ಲೀಸ್ ನೋಟ್, ಇಂಡಿಗೋ ಡಸ್ ನಾಟ್ ಚಾರ್ಜ್ ಎನಿ ಮನಿ ಫಾರ್ ಇಂಟರ್ವ್ಯೂ ಆರ್ ರಿಕ್ರೂಟ್ಮೆಂಟ್. ಆಲ್ ಕಮ್ಯುನಿಕೇಷನ್ ರಿಲೇಟೆಡ್ ಟು ಆಫರ್ ಲೆಟರ್ ವಿಲ್ ಬಿ ಸೆಂಟ್ ಫ್ರಮ್ ಅಫಿಷಿಯಲ್ ಇಂಡಿಗೋ ಇಮೇಲ್ ID ಓನ್ಲಿ. ಫಾರ್ ಎಕ್ಸಾಂಪಲ್ ನೇಮ್ ಅಟ್ goindigo.in ಅಂದರೆ ಈ ಇಮೇಲಲ್ಲೇ ಬರೋದು. ಸೊ ನೀವು ಬೇರೆ ಏನಾದ್ರು ಅವರೇನಾದರೂ ಅಮೌಂಟ್ ಕಟ್ಟಿ ನಿಮಗೆ ಕೆಲಸ ಕೊಡಿಸ್ತೀನಿ ಅನ್ನೋದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ. ಇದಕ್ಕೂ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಅಪ್ಲೈ ಮಾಡಿಬಿಟ್ಟು ಇದು ನಾನು ಈ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದ್ಸಲ ಎಲ್ಲ ನೋಡ್ಕೊಳ್ಳಿ, ವೆನ್ಯೂ ಎಲ್ಲನೂ ನೋಡಿಕೊಂಡು ಜಾಬ್ಗೆ ಇಂಟ್ರೆಸ್ಟ್ ಇರೋರು ಹೋಗಿ ಅಟೆಂಡ್ ಮಾಡಿ. ಯಾಕೆಂದರೆ ವಾಕಿನ್ ಇದ್ದಾಗ ಜಾಸ್ತಿ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕೆಂದರೆ ಕಮ್ಮಿ ಜನ ಬಂದಿರ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಮತ್ತು ಯಾರ್ಯಾರು ಹತ್ರ ಇದ್ದೀರಾ ಬ್ಯಾಂಗ್ಳೂರ್ಗೆ ಜಾಬ್ ಹುಡುಕ್ತಾ ಇರೋರು ಒಂದ್ಸಲ ಅಟೆಂಪ್ಟ್ ಮಾಡಿ. ಸೊ ಚೆನ್ನಾಗಿರುತ್ತೆ ಒಂದ್ಸಲ, ಅಂದರೆ ಫೇಸ್ ಟು ಫೇಸ್ ಇಂಟರ್ವ್ಯೂದಲ್ಲಿ ಕಾನೂನು ಚೆನ್ನಾಗಿರುತ್ತೆ. ನೀವು ಏನೋ ಮಿಸ್ಟೇಕ್ ಮಾಡಿದ್ರು ಮ್ಯಾನೇಜರ್ ಚೆನ್ನಾಗಿದ್ದರೆ ನಿಜ ಅಂದರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಿಮಗೆ ಕಾನ್ಫಿಡೆನ್ಸ್ ಇದೆ, ನಾಲೆಜ್ ಇದೆ ಅಂತ ಗೊತ್ತಾದರೆ ಅವರು ನಿಮ್ಮನ್ನ ಕನ್ಸಿಡರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ನಿಮ್ಮದು ಆಲ್ರೆಡಿ ಅಕೌಂಟ್ ಇದ್ದರೆ ಅಲ್ಲಿ ಸೈನ್ ಇನ್ ಆಗ್ಬೋದು. ನೀವೇನೋ ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡು, ಮತ್ತು ಇಲ್ಲಿ ನಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮು, ಕಂಟ್ರಿ ಕೋಡು, ಫೋನ್ ನಂಬರು ಮತ್ತು ಕಂಟ್ರಿ ರೀಜನ್ ಹಾಕಬೇಕು. ಮತ್ತು ಮೇಕ್ ಮೈ ಪ್ರೊಫೈಲು, ಅಂದರೆ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು, ಅಂದರೆ ವಿತಿನ್ ಆ ಕಂಟ್ರಿ ಒಳಗೆ ಯೂಸ್ ಮಾಡ್ಬೋದು ಅವರೇನೆ ಅಂತ ಹಾಕ್ಕೋಬೇಕು. ಮತ್ತು ಟರ್ಮ್ ಆ್ಯಂಡ್ ನೋಟಿಫಿಕೇಷನ್, ಅಂದರೆ ಅವ್ರದ್ದು ಪ್ರೈವಸಿ ಮತ್ತು ಪಾಲಿಸಿನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹಾಕ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನಮಗೆ. ನೋಡಿ, ಆಫೀಸರ್ ಕಾರ್ಗೋ ಆಪರೇಷನ್ 5738 ಅಂತ. ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸ್ವಲ್ಪ, ಸೊ ಇಲ್ಲಿ ಹಂಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ, ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಮ್ಮ ರೆಸ್ಯೂಮನ್ನ ಆ್ಯಡ್ ಮಾಡೋಕ್ಕೆ ಕೇಳ್ತಿದ್ದಾರೆ. ಮತ್ತು ಇಲ್ಲಿ ನಮ್ಮ ಪಾನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲನೂ ವಿತಿನ್ ಸೈಜ್ ಲಿಮಿಟೊಳಗೆ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳ್ತಿದ್ದಾರೆ, ನಮ್ಮದು ಜೆಂಡರು, ಫಸ್ಟ್ ನೇಮು, ಲಾಸ್ಟ್ ನೇಮು, ಸಿಟಿ ಮತ್ತು ಯಾವ ಸ್ಟೇಟು, ಕಂಟ್ರಿ ಯಾವುದು, ಪೋಸ್ಟಲ್ ಕೋಡು, ಅಂದರೆ ನಾವೇನೋ ವರ್ಕ್ ಮಾಡ್ತಿದ್ವಿ, ಯಾವ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀವಿ, ಮತ್ತು ಇಮೇಲ್ ಅಡ್ರೆಸ್ಸು ಮತ್ತು ಡೇಟ್ ಆಫ್ ಬರ್ತು ಕೇಳ್ತಿದ್ದಾರೆ, ಡಿಸಬಿಲಿಟಿ ಸ್ಟೇಟಸ್ಸು, ಜೆಂಡರು, ನ್ಯಾಷನಾಲಿಟಿ ಎಲ್ಲನೂ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಫಿಲ್ ಮಾಡಲಿಲ್ಲ ಅಂದರೆ ಇದು ಅಪ್ಲೈ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಕಂಟ್ರಿ ಕೋಡನ್ನು +91 ಅಂತ ಹಾಕೋಬೇಕು ಇಂಡಿಯಾದವ್ರಾಗಿರೋದ್ರಿಂದ. ನೆಕ್ಸ್ಟು
ಡಿಸಬಿಲಿಟಿನೂ ಕೇಳ್ತಿದ್ದಾರೆ. ಸ್ವಲ್ಪ ಎರರ್ ಬರ್ತಿತ್ತು. ಸೊ ಎಲ್ಲನೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತ ಚೆಕ್ ಮಾಡಿಕೊಂಡು ಹಂಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಕೆಳಗಡೆ ಹೋದರೆ ನೆಕ್ಸ್ಟು ಬೇರೆ ನಮ್ಮದು ಇನ್ಫಾರ್ಮೇಷನ್ ಬರುತ್ತೆ. ಪರ್ಸ್ನಲ್ ಇನ್ಫಾರ್ಮೇಷನ್ನು, ನ್ಯಾಷನಾಲಿಟಿ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ. ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದೇನು ರಿಮೂವ್ ಮಾಡ್ಕೋಬೋದು. ಅಂದರೆ ಫ್ರೆಷರ್ಸ್ ಆಗಿದ್ದರೆ ಅದೇನು ಬೇಕಾಗಿಲ್ಲ, ರಿಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫಾರ್ಮಲ್ ಎಜುಕೇಷನ್ ಕೇಳ್ತಿದ್ದಾರೆ. ಅಂದರೆ ನಿಮ್ಮದು ಎಜುಕೇಷನು ಯಾವ ಡಿಗ್ರೀಲಿ ಕಂಪ್ಲೀಟ್ ಆಗಿರೋದು, ಯಾವ ಯೂನಿವರ್ಸಿಟಿ, ಅಂದರೆ ಇವ್ರಿಗೊಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಲಿ ವರ್ಕ್ ಮಾಡಿರೋರ್ಬೇಕು, ಅಂದರೆ ಎಜುಕೇಷನ್ ಕಂಪ್ಲೀಟ್ ಮಾಡಿರೋರ್ಬೇಕು. ಸೊ ಅದಕ್ಕೇ ಇದ್ರ ಪಾಸ್ ಔಟ್ ಇಯರ್ ಎಷ್ಟು, ಪರ್ಸೆಂಟೇಜ್ ಎಷ್ಟು ಅಂತೆಲ್ಲ ಕೇಳ್ತಿದ್ದಾರೆ, ಅದನ್ನ ಹಾಕೋಬೇಕು. ನೆಕ್ಸ್ಟು ಇಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸು, ಅಂದರೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಯಾವ ಪ್ರೊಫಿಷನ್ಸಿ ಬರುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಇಂಗ್ಲೀಷು ಮಸ್ಟ್ ಇರೋದ್ರಿಂದ ಇಂಗ್ಲೀಷ್ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ರೈಟಿಂಗ್ ಪ್ರೊಫಿಷನ್ಸಿ, ಸ್ಪೀಕಿಂಗ್ ಪ್ರೊಫಿಷನ್ಸಿ, ರೀಡಿಂಗ್ ಪ್ರೊಫಿಷನ್ಸಿ ಅಂತ ಕೇಳ್ತಿದ್ದಾರೆ. ಎಲ್ಲ ಯಾವ ಲೆವೆಲ್ ಅಂದರೆ ಬಿಗಿನರ, ಇಂಟರ್ಮೀಡಿಯೇಟಾ ಅಥವಾ ಪ್ರೊಫೆಷ್ನಲಿಸಮ, ಯಾವ ಲೆವೆಲಲ್ಲಿದೆ ಆ ಲೆವೆಲ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವಿಲ್ಲಿಂಗ್ ಟು ರೀಲೊಕೇಟ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕ್ಕೊಂಡು ನೆಕ್ಸ್ಟು, ಏಕೆಂದರೆ ಇದು ಬ್ಯಾಂಗ್ಳೂರು ಲೊಕೇಶನ್ಗೆ ಹೈಯರ್ ಮಾಡ್ತಿರೋದ್ರಿಂದ ಇಲ್ಲಿ ಪ್ರೊಫೆಷ್ನಲ್ ಅಚೀವ್ಮೆಂಟ್ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಕೇಳ್ತಿದ್ದಾರೆ. ನೀವೇನಾದರೂ ಸ್ಪೋರ್ಟ್ಸಲ್ಲಿದ್ದೀರಾ, NCCಲಿ ಏನಾದರೂ ಅಚೀವ್ಮೆಂಟ್ ಮಾಡಿದ್ದೀರಾ, ಅಥವಾ ಯಾವ ಥರ ಬೇರೆ ಕಡೆ ವೆಬಿನಾರ್ಗಳೇ ಅಟೆಂಡ್ ಮಾಡಿದ್ದೀರಾ, ಯಾವ ಥರ ಇದ್ದರೆ ಇಲ್ಲಿ ಫಿಲ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ರಿಲೇಟಿವ್ ವರ್ಕಿಂಗ್, ಅಂದರೆ ಇಂಡಿಗೋದಲ್ಲಿ ಯಾವುದಾದ್ರೂ ವರ್ಕ್ ಮಾಡ್ತಿದ್ದೀರಾ, ಫ್ರೆಂಡ್ಸು, ಫ್ಯಾಮಿಲಿ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದ್ದರೆ ಯಾವ ಡೆಸಿಗ್ನೇಷನು, ಏನು ರಿಲೇಷನ್ಶಿಪ್ ಅಂತ ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಇಂಡಿಗೋ ಕ್ಯಾಡೆಟ್ ಪೈಲಟ್ ಪ್ರೋಗ್ರಾಮ್ ಏನಾದರೂ ಅಟೆಂಡ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಸೊ ನಾನು ಅಟೆಂಡ್ ಮಾಡಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಮಾಡಿದರೆ ಹಾಕ್ಕೊಳ್ಳಿ ಎಸ್ ಅಂತ, ಯಾವ ಡೇಟು ಅಂತ. ಇದನ್ನು ಸೆಕೆಂಡ್ ಲೈನೂ ನಾನು ಅಟೆಂಡ್ ಮಾಡಿಲ್ಲ, ಅದನ್ನು ಏನೋ ಫಿಲ್ ಮಾಡಿಲ್ಲ. ಮತ್ತು ಡೀಟೇಲ್ಸ್ ಆಫ್ ಫೈಟರ್ ಎಕ್ಸ್ಪೀರಿಯೆನ್ಸ್ ಅದೆಲ್ಲೋ ಮ್ಯಾಂಡೇಟರಿ ಇಲ್ಲ, ಸೊ ಅವೆಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಜಾಬ್ ಸ್ಪೆಸಿಫಿಕೇಷನ್ ಮಾತ್ರ ಇಂಪಾರ್ಟೆಂಟ್ ಇದೆ, ಅದನ್ನ ವ್ಯೂ ಮಾಡಬೇಕು. ಅಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಂತ ಎಲ್ಲ ಕೇಳಿದ್ದಾರೆ. ಅಷ್ಟು ಇನ್ಫಾರ್ಮೇಷನ್, ನಿಮಗೆ ಸ್ಯಾಲ್ರಿ ಎಷ್ಟು ಬೇಕು, ಮತ್ತು ನಿಮ್ಮದು ನೋಟಿಸ್ ಪೀರಿಯಡ್ ಎಷ್ಟು, ಆಮೇಲೆ ಇದು ಈ ಇಂಡಿಯಾದಲ್ಲೇ ಇದ್ದೀರಾ ಅಂತ ಎಲ್ಲ ಕೇಳಿದ್ದಾರೆ. ಸೊ ಅದಕ್ಕೆಲ್ಲ ನೀವು ಇನ್ಫಾರ್ಮೇಷನ್ನ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಹಾಕಬೇಕು. ನಿಮ್ಮದು ಫುಲ್ ನೇಮ್ ಏನಿದೆ ಆಧಾರ್ ಕಾರ್ಡ್ ಪ್ರಕಾರ ಅಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ ಅಪ್ಲಿಕೇಶನ್ನು. ನಿಮಗೆ ಮೇಲ್ ಕೂಡ ಬರುತ್ತೆ. ಸೊ ಇದು ಡೈರೆಕ್ಟ್ ವಾಕಿನ್ ಕೂಡ ಆಗಿರುತ್ತೆ. ಈಗ ಅಪ್ಲೈ ಮಾಡಿ ಹೋಗೋದ್ರಿಂದ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೀನಿ. ನಿಮ್ಗೆ ಅಪ್ಲೈ ಮಾಡ್ದಲೇ ವಾಕಿನ್ಗೆ ಹೋದ್ರೂ ಹೋಗ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ. 2 ಜಾಬ್ ಲಿಂಕ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ವಾಕಿನ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಎಲ್ಲರೂ ಒಂದ್ಸಲ ನೋಡಿಕೊಂಡು ಅಪ್ಲೈ ಮಾಡಿ. ಮತ್ತು ಇವೆರಡೂ ಒಳ್ಳೆ ಜಾಬ್ ಆಪರ್ಚುನಿಟಿ. ನಿಮ್ಮ ರೆಸ್ಯೂಮೆ, ನಿಮ್ಮ ಸ್ಕಿಲ್ಸು ಮ್ಯಾಚ್ ಆದರೆ ಪಕ್ಕ ನಿಮಗೆ ಇಂಟರ್ವ್ಯೂವಲ್ಲಿ, ಅಂದರೆ ಡೈರೆಕ್ಟ್ ಇಂಟರ್ವ್ಯೂ ಇದೆ. ಸೊ ನೀವೇ ಅಟೆಂಡ್ ಮಾಡಬೇಕು ಇಂಟರ್ವ್ಯೂ ಅಟೆಂಡ್ ಮಾಡಿ ಜಾಬ್ ತಗೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ. ಸೊ ಪ್ರಿಪೇರ್ ಆಗಿ ಮತ್ತು ಇಂಟರ್ವ್ಯೂ ಕೊಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.